ಸ್ಮೋಕ್ ಬಾಂಬ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಸಂಸತ್ ಸ್ಮೋಕ್ ಬಾಂಬ್ ದಾಳಿಯ ಮಾಸ್ಟರ್ ಮೈಂಡ್ ಲಲಿತ್ ಝಾ ಅರೆಸ್ಟ್ ಆಗಿದ್ದಾನೆ. ಆತನ ವಿಚಾರಣೆ ಸಂದರ್ಭದಲ್ಲಿ ಒಂದೊಂದೇ ವಿಚಾರ ಬಾಯ್ಬಿಡ್ತಾ ಇದ್ದಾನೆ. ಇನ್ನು ಟಿಎಂಸಿ ಶಾಸಕ ತಪಸ್ ರಾಯ್ ಜೊತೆ ಲಲಿತ್ ಶಾ ಫೋಟೋ ವೈರಲ್ ಆಗ್ತಾ ಇದೆ. ತಪಸ್ ರಾಯ್ ಮತ್ತು ಲಲಿತ್ ಫೋಟೋ ಟ್ವೀಟ್ ಮಾಡಿದ ಬಿಜೆಪಿ. ಬಂಗಾಳ ಬಿಜೆಪಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಸುಕಾಂತ್ ಮಂಜುಮ್ದಾರ್ ಪೋಸ್ಟ್ ಮಾಡಿದ್ದಾರೆ. ಲಲಿತ್ ರಾಯ್ ಮತ್ತು ತಪಸ್ ರಾಯ್ ಮತ್ತು ಲಲಿತ್ ಫೋಟೋ ಟ್ವೀಟ್ ಮಾಡಿದ ಬಿಜೆಪಿ ನಾಯಕರ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಟಿಎಂಸಿ ಶಾಸಕ ತಪಸ್ ರಾಯ್ ಜೊತೆಗೆ ಲಲಿತ್ ಶಾ ಫೋಟೋ ವೈರಲ್ ಆಗ್ತಾ ಇದೆ. ಸಂಸತ್ನಲ್ಲಿ ನಡೆದಂತಹ ಸ್ಮೋಕ್ ಬಾಂಬ್ ದಾಳಿಯ ಪ್ರಮುಖ ಆರೋಪಿ ಅಂತ ಹೇಳಲಾಗ್ತಾ ಇರುವಂತಹ ಲಲಿತ್ ಝಾ ಜೊತೆಗೆ ಟಿಎಂಸಿ ಶಾಸಕ ತಪಸ್ ರಾಯ್ ಫೋಟೋ ತೆಗೆಸಿಕೊಂಡಿದ್ದಾರೆ. ಆ ಫೋಟೋ ಈಗ ವೈರಲ್ ಆಗ್ತಾ ಇದೆ. ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಬಿಜೆಪಿಯ ನಾಯಕರು ಈಗ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಯಾಕೆ ಮೌನವಾಗಿದ್ದಾರೆ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಂಸತ್ ಸ್ಮೋಕ್ ಬಾಂಬ್ ದಾಳಿಯ ಮಾಸ್ಟರ್ ಮೈಂಡ್ ಲಲಿತ್ ಝಾ ಅರೆಸ್ಟ್ ಆಗಿತ್ತು. ಲಲಿತ್ ಝಾ ಜೊತೆಗೆ ಇರುವಂತಹ ಟಿಎಂಸಿ ಶಾಸಕ ತಪಸ್ ರಾಯ್ ಈ ಫೋಟೋವನ್ನ ಈಗ ಬಿಜೆಪಿ ವೈರಲ್ ಮಾಡ್ತಾ ಇರುವಂತದ್ದು. ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ, ಬಂಗಾಳದ ಬಿಜೆಪಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಸುಕಾಂತ್ ಮಜುಮ್ದಾರ್ ಪೋಸ್ಟ್ ಮಾಡಿರೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಲಲಿತ್ ಝಾ ಪಕ್ಕದಲ್ಲೇ ಟಿಎಂಸಿಯ ಶಾಸಕ ತಪಸ್ ರಾಯ್ ನಿಂತಿರುವಂತಹ ಫೋಟೋ, ಈ ಫೋಟೋವನ್ನ ವೈರಲ್ ಮಾಡಲಾಗ್ತಾ ಇದೆ. ಬಿಜೆಪಿ ಈಗ ವಾಗ್ದಾಳಿ ನಡೆಸ್ತಾ ಇದೆ ಸಿಎಂ ಮಮತಾ ಬ್ಯಾನರ್ಜಿಯ ವಿರುದ್ಧ. ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಯಾಕಿನ್ನೂ ಮೌನವಾಗಿದ್ದಾರೆ ಮಮತಾ ಬ್ಯಾನರ್ಜಿ ಅಂತ ಬಿಜೆಪಿಯ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೊನ್ನೆ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿಯ ಮಾಸ್ಟರ್ ಮೈಂಡ್ ಈತ ಅಂತ ಹೇಳಲಾಗ್ತಾ ಇದೆ. ತನ್ನದೇ ಪ್ಲಾನ್ ಅನ್ನ ಮಾಡಿಕೊಂಡು, ಗುಂಪನ್ನ ಮಾಡಿಕೊಂಡು ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿಯನ್ನ ನಡೆಸಿದ್ದ. ಅದಕ್ಕೆ ಈಗ ರಾಜಕೀಯ ಬಣ್ಣವನ್ನ ಹಚ್ಚಲಾಗ್ತಾ ಇದೆ. ಇತ್ತ ಪ್ರತಾಪ್ ಸಿಂಹ ಅವರು ಟಿಕೆಟ್ ಅನ್ನ ಕೊಡಿಸಿದ್ರು. ಅವರ ಕಚೇರಿಯಿಂದ ಪಾಸ್ ಇಶ್ಯೂ ಆಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಅವರನ್ನ ವಜಾಗೊಳಿಸಬೇಕು ಅನ್ನುವಂತಹ ಕೂಗು ವಿಪಕ್ಷಗಳು ಮಾಡ್ತಾ ಇದ್ರೆ, ಇತ್ತ ಟಿಎಂಸಿಯ ಶಾಸಕನಿಗೂ ಲಲಿತ್ಗೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟು ಹಾಕ್ತಾ ಇರುವಂತಹ ಫೋಟೋ ಒಂದನ್ನ ಈಗ ವೈರಲ್ ಮಾಡಿದ್ದಾರೆ ಬಂಗಾಳ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸುಕಾಂತ್ ಮಜುಮ್ದಾರ್. ಪೋಸ್ಟ್ ಮಾಡಿದ್ದಲ್ಲದೆ ಯಾಕೆ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಸೈಲೆಂಟ್ ಆಗಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಟಿಎಂಸಿ ಶಾಸಕ ತಪಸ್ ರಾಯ್ ಜೊತೆ ಲಲಿತ್ ಝಾ ಫೋಟೋ ವೈರಲ್ ಆಗ್ತಾ ಇದೆ. ನನಗೂ ಆರೋಪಿಗೂ ಯಾವ ಸಂಬಂಧವೂ ಇಲ್ಲ ಅಂತ ತಪಸ್ ರಾಯ್ ಹೇಳಿದ್ದಾರೆ. ಫೋಟೋ ವೈರಲ್ ಆಗ್ತಾ ಇದ್ದಂತೆ ನನಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ತಪಸ್ ರಾಯ್ ಹೇಳಿದ್ದಾರೆ. ಯಾವುದೇ ತನಿಖೆಗೆ ನಾನು ಸಿದ್ಧ ಅಂತ ಟಿಎಂಸಿಯ ಶಾಸಕ ತಪಸ್ ರಾಯ್ ಹೇಳಿದ್ದಾರೆ. ತಪಸ್ ರಾಯ್ ಮತ್ತು ಲಲಿತ್ ಫೋಟೋ ಟ್ವೀಟ್ ಮಾಡಿದ ಬಿಜೆಪಿ. ಇದಕ್ಕೆ ತಪಸ್ ರಾಯ್ ಉತ್ತರ ಕೊಟ್ಟಿದ್ದು ಅವನಿಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಸಂಸದರ ವಿರುದ್ಧ ತನಿಖೆ ಮಾಡಿ ಎಂದ ಟಿಎಂಸಿ ಶಾಸಕ. ಟಿಎಂಸಿ ಶಾಸಕ ತಪಸ್ ರಾಯ್ ಜೊತೆ ಲಲಿತ್ ಝಾ ಫೋಟೋ ವೈರಲ್ ಆಗ್ತಾ ಇದೆ. ಹೀಗಾಗಿ ಅದಕ್ಕೆ ಉತ್ತರವನ್ನ ಸಹ ಕೊಟ್ಟಿದ್ದಾರೆ. ನನಗೂ ಅವನಿಗೂ ಸಂಬಂಧ ಇಲ್ಲ, ಯಾವುದೇ ತನಿಖೆ ಮಾಡೋದಾದ್ರೂ ನಾನು ಅದಕ್ಕೆ ಸಿದ್ಧ ಆಗಿದ್ದೀನಿ ಅಂತ ತಪಸ್ ರಾಯ್ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು. ಈಗ ಟಿಎಂಸಿ ಶಾಸಕ ತಪಸ್ ರಾಯ್ ಜೊತೆ ಲಲಿತ್ ಝಾ ಇರುವಂತಹ ಫೋಟೋ ವೈರಲ್ ಆಗ್ತಾ ಇರುವಂತದ್ದು. ಬಂಗಾಳದ ಬಿಜೆಪಿಯ ರಾಜ್ಯಾಧ್ಯಕ್ಷರು ವೈರಲ್ ಮಾಡಿರುವಂತಹ ಫೋಟೋ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರಗತಿ, ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಒಂದು ಕಡೆ ಬಿಜೆಪಿ ಮೇಲೆ ಕಾಂಗ್ರೆಸ್ನ ಸಂಸದರು ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರನ್ನ ವಜಾಗೊಳಿಸಬೇಕು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಬಿಜೆಪಿಯ ಸದಸ್ಯರು ತೃಣಮೂಲ್ ಕಾಂಗ್ರೆಸ್ ಮೇಲೆ ಈಗ ಆರೋಪವನ್ನ ಹೊರಿಸ್ತಾ ಇದ್ದಾರೆ. ಲಲಿತ್ ಝಾ ಯಾರು ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್, ನಿನ್ನೆ ರಾತ್ರಿ ಬಂಧಿತನಾಗಿದ್ದಾನೆ ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ. ಮನೋರಂಜನ್, ಸಾಗರ್ ಶರ್ಮಾ, ನೀಲಂ ಕೌರ್ ಮತ್ತು ಅಮೋಲ್ ಶಿಂಧೆ ಇವರೆಲ್ಲರ ಫೋನ್ಗಳನ್ನ ಬಳಿ ಇಟ್ಕೊಂಡಿದ್ದ ಅಂತಕ್ಕಂಥ ಈ ಲಲಿತ್ ಝಾ ಏನಿದ್ದಾನೆ, ಈತ ಮಾಸ್ಟರ್ ಮೈಂಡ್ನೋ ಅಥವಾ ಈತನೂ ಕೂಡ ಮನೋರಂಜನ್ನ ಸಹಚರನೋ ಅಂತಕ್ಕಂಥದ್ದು ಗೊತ್ತಾಗ್ಬೇಕು. ಆದ್ರೆ ಕೋಲ್ಕತ್ತಾದ ದುರ್ಗಾ ಪೂಜಾ ಒಂದರಲ್ಲಿ ತಪಸ್ ರಾಯ್ ಏನು ತೃಣಮೂಲ್ ಕಾಂಗ್ರೆಸ್ನ ಶಾಸಕರಿದ್ದಾರೆ, ಅವರ ಜೊತೆಗಿನ ಒಂದು ಫೋಟೋ ವೈರಲ್ ಆಗ್ತಾ ಇದೆ. ಅದನ್ನ ಮುಖ್ಯವಾಗಿ ಬಿಜೆಪಿಯ ಪಶ್ಚಿಮ ಬಂಗಾಳದ ಅಧ್ಯಕ್ಷರು
ಆ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ನಿಶ್ಚಿತವಾಗಿ ಬಿಜೆಪಿ ತನ್ನ ಸಂಸದನ ಮೇಲೆ ಬರ್ತಾ ಇರ್ತಕ್ಕಂಥ ಆರೋಪವನ್ನ ತೃಣಮೂಲ ಕಾಂಗ್ರೆಸ್ ಕಡೆ ತಿರುಗಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಆದ್ರೆ ಇದರಲ್ಲಿ ನೋಡಿ, ಮುಖ್ಯವಾಗಿ ಈಗ ಲಲಿತ್ ಝಾ ಇರ್ಬೋದು, ಮನೋರಂಜನ್ ಇರ್ಬೋದು, ಇವರು ಕಾಂಗ್ರೆಸ್ ಬಿಜೆಪಿ ಜೊತೆಗೇನೋ ಅಥವಾ ತೃಣಮೂಲ ಕಾಂಗ್ರೆಸ್ ಜೊತೆಗೇನೋ ಇದ್ರು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಮುಖ್ಯ ಇರ್ತಕ್ಕಂಥದ್ದು ಇವು ಯಾಕೆ ಪಾರ್ಲಿಮೆಂಟ್ ಮೇಲೆ ದಾಳಿಯನ್ನ ನಡೆಸ್ತಕ್ಕಂಥ, ಸ್ಮೋಕ್ ಬಾಂಬ್ ಅನ್ನ ಒಯ್ತಕ್ಕಂಥ ಒಂದು ನಿರ್ಧಾರವನ್ನ ಮಾಡಿದ್ರು ಅಂತಕ್ಕಂಥದ್ದು. ಆ ಚಿತ್ರ ನೋಡಿದ್ರು ಕೂಡ ಯಾವುದೋ ಒಂದು ದುರ್ಗಾ ಪೂಜಾ ಪೆಂಡಾಲ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಚಿತ್ರದ ರೀತಿ ಇದೆ. ಏನೋ ತುಂಬಾ ಆತ್ಮೀಯತೆ ತಪಸ್ ರಾಯ್ ಮತ್ತು ಲಲಿತ್ ಝಾ ಮಧ್ಯೆ ಇತ್ತು ಅಂತಕ್ಕಂಥದ್ದು ಆ ಫೋಟೋದಲ್ಲಿ ಕಾಣ್ತಾ ಇಲ್ಲ. ಸೇಮ್ ವಿತ್ ಪ್ರತಾಪ್ ಸಿಂಹ ಮನೋರಂಜನ್ ಅನ್ನ ಭೇಟಿಯೇ ಆಗಿಲ್ಲ. ಪ್ರತಾಪ್ ಸಿಂಹ ಅವರ ಮೈಸೂರು ಕಚೇರಿ ಮನೋರಂಜನ್ ಅವರ ತಂದೆಯ ಗುರುತಿನ ಮೇರೆಗೆ ಮನೋರಂಜನ್ಗೆ ಪಾಸ್ ಅನ್ನ ಒದಗಿಸ್ಕೊಟ್ಟಿದೆ. ಹೀಗಾಗಿ ನೋಡಿ, ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಸಹಜವಾಗಿರ್ತವೆ. ರಾಜಕೀಯ ಪಕ್ಷಗಳು ರಾಜಕಾರಣವನ್ನ ಮಾಡ್ತವೆ. ಆದ್ರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಮುಖ್ಯ ಇರತಕ್ಕಂಥದ್ದು ಈ 6 ಜನರಿಗೆ ಯಾರು ಲಾಜಿಸ್ಟಿಕಲ್ ಸಪೋರ್ಟ್ ಒದಗಿಸ್ತಾ ಇದ್ರು, ಐಡಿಯಾಲಜಿಕಲ್ ಸಪೋರ್ಟ್ ಅನ್ನ ಯಾರು ಒದಗಿಸ್ತಾ ಇದ್ರು, ಯಾಕೆ ಅವರು ಸಂಸತ್ತಿಗೆ ಡಿಸೆಂಬರ್ 13ರಂದೇ ದಾಳಿ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡ್ರು, ಈ ಮಾಹಿತಿ ವಿಚಾರಣೆಯ ನಂತರವೇ ಹೊರಬರಬೇಕಿದೆ. ಪ್ರಗತಿ ಪ್ರಶಾಂತ್, ಅದು ಕಾಂಗ್ರೆಸ್ನವರು ಇಲ್ಲಿ ಪ್ರತಾಪ್ ಸಿಂಹ ಅವರನ್ನ ವಜಾಗೊಳಿಸಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇದನ್ನ ರಾಜಕೀಯವಾಗಿ ಮಾಡೋದು ಬೇಡ, ಇದು ಭದ್ರತೆಯ ವಿಚಾರ, ಅದನ್ನ ರಾಜಕೀಯ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಂತಹ ಬಿಜೆಪಿ ನಾಯಕರೇ ಈಗ ಈ ರೀತಿಯಾಗಿ ಪೋಸ್ಟ್ ಮಾಡ್ತಾ ಇರುವಂತದ್ದು, ಈ ತರ ಫೋಟೋಗಳನ್ನ ವೈರಲ್ ಮಾಡ್ತಾ ಇರೋದು ಯಾವ ರೀತಿ ಸಂದೇಶ ಕೊಡ್ತಾ ಇದ್ದಾರೆ ಬಿಜೆಪಿ ನಾಯಕರು? ಹಾಗಾದ್ರೆ ನೋಡಿ, ಪೊಲಿಟಿಕಲ್ ಪಾರ್ಟಿಗಳು ಪಾಲಿಟಿಕ್ಸ್ ಅನ್ನ ಎಲ್ಲಾ ಸಂದರ್ಭಗಳಲ್ಲೂ ಮಾಡ್ತವೆ. ದಟ್ ಈಸ್ ಅನ್ಫಾರ್ಚುನೇಟ್. ಆದ್ರೆ ಒಂದು ರೀತಿಯ ಸಂಚಲನವನ್ನ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಮೊನ್ನೆ ಕೂಡ ನಾವು ನೋಡಿದ್ವಿ, ಸದನದಲ್ಲಿ ಪ್ರತಾಪ್ ಸಿಂಹ ಬಗ್ಗೆ ಮಾತನಾಡ್ಲಾಯ್ತು. ನಂತರ ಮೈಸೂರು ಪ್ರತಾಪ್ ಸಿಂಹ ಅವರ ಒಂದು ಕಚೇರಿ ಮೇಲೆ ಪ್ರತಿಭಟನೆಯನ್ನ ಮಾಡ್ಲಾಯ್ತು. ಇದು ಒಂದು ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲ್ ಮೈಲೇಜ್ ಅನ್ನ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಎಲ್ಲಾ ರಾಜಕೀಯ ಪಕ್ಷಗಳು ಮಾಡ್ತವೆ. ಅದು ಅಪವಾದ, ಇವ್ರ ಅಪವಾದ ಅಂತಕ್ಕಂಥದ್ದಿಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳು ಪಾಲಿಟಿಕ್ಸ್ ಅನ್ನ ಮಾಡ್ತವೆ. ಆದ್ರೆ ಈಗ ಲಲಿತ್ ಝಾಗೂ ಮತ್ತು ತಪಸ್ ರಾಯ್ಗೂ ಬೇರೆ ರೀತಿ ಸಂಬಂಧ ಇತ್ತ ಅಂತಕ್ಕಂಥದ್ದು ಮುಖ್ಯ ವಿಷಯವೇ ಹೊರತು ಯಾವುದೋ ಒಂದು ಫೋಟೋವನ್ನ ತಕೊಂಡ್ಬಿಟ್ರು ಅಂದಾಕ್ಷಣ ಅವ್ರಿಗೆ ಪರಿಚಯ ಇರುತ್ತೆ ಅಂತಕ್ಕಂಥದ್ದಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಯಾರೇ ಯಾರ ಜೊತೆ ಫೋಟೋ ತೆಗೆದುಕೊಂಡ್ರು ಕೂಡ ತುಂಬಾ ಪರಿಚಯ ಇರುತ್ತೆ ಅಂತಲ್ಲ. ಇವತ್ತಿನ ದಿನ ಸೆಲ್ಫಿ ದಿನಗಳಲ್ಲಿ ನಾವಿದ್ದೀವಿ. ಆ ಕಾರಣದಿಂದ ನನಗನ್ಸುತ್ತೆ ಪೊಲಿಟಿಕಲ್ ಸ್ಲಗ್ ಫೆಸ್ಟ್ ನಡೆಯುತ್ತೆ. ಭಾರತದ ರಾಜಕಾರಣದಲ್ಲಿ ಯಾವುದೇ ವಿಷಯ ಇದ್ರೂ ಪೊಲಿಟಿಕಲ್ ತೂತು ಮೇಮೆ ನಡೆಯುತ್ತೆ. ಮುಖ್ಯ ಇರ್ತಕ್ಕಂಥದ್ದು ಇವ್ರು ಯಾರು, ಹಿನ್ನೆಲೆ ಏನು, ಲಾಜಿಸ್ಟಿಕಲ್ ಸಪೋರ್ಟ್ ಯಾರು ಕೊಟ್ರು, ಯಾಕೆ 13ನೇ ತಾರೀಕು ಪಾರ್ಲಿಮೆಂಟ್ ಒಳಗಡೆ ಹೋಗ್ತಕ್ಕಂಥ ನಿರ್ಣಯವನ್ನ ತೆಗೆದುಕೊಂಡ್ರು, ಇವ್ರಿಗೂ ಯಾವ್ದಾದ್ರು ರೀತಿಯಾಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ ಇದೆಯಾ ಅಥವಾ ಇದೊಂದು ಸ್ಥಳೀಯ ಸಂಚಲನವನ್ನ ಸೃಷ್ಟಿ ಮಾಡ್ತಕ್ಕಂಥ ಕಾರಣದಿಂದ ಮಾಡಿದ ಪ್ರಯತ್ನವ, ಇದು ವಿಚಾರಣೆಯಿಂದ ಬಹಿರಂಗಗೊಳ್ಳೋದು ಮುಖ್ಯ ಇದೆ ಹೊರತು ಅವ್ರು ಯಾರ ಜೊತೆ ಫೋಟೋ ತೆಗೆದುಕೊಂಡ್ರು, ಈಗ ಮನೋರಂಜನ್ ಪಾಸ್ ಹೇಗೆ ತೆಗೆದುಕೊಂಡ ಅನ್ನೋ ಪ್ರಶ್ನೆಗೆ ಪ್ರಾಯಶಃ ಕ್ಯಾಶುಯಲ್ ಆಗಿರ್ತಕ್ಕಂಥ ಅಪ್ರೋಚ್ ನಲ್ಲಿ ಸಂಸದರ ಕಚೇರಿಗಳು ಪಾಸ್ ನೀಡ್ತವೆ ಅಂತಕ್ಕಂಥದ್ದು ಕೂಡ ಗೊತ್ತಿರುವ ಸಂಗತಿ. ಆ ಕಾರಣದಿಂದ ಪೊಲಿಟಿಕಲ್ ಆರೋಪ ಪ್ರತ್ಯಾರೋಪ ಏನೇ ಇರಲಿ, ಮುಖ್ಯ ಇರತಕ್ಕಂಥದ್ದು ಇದರ ವಿಚಾರಣೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಪ್ರಶಾಂತ್ ನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.